ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಅಭಿದೀಪ್ ದೀಪ್ಕೆ ಅನ್ನಂಥ ವಿದ್ಯಾರ್ಥಿಯ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಡೀತಕ್ಕಂಥ ಈ ಒಂದು ಪ್ರತಿಭಟನೆಗೆ ನಾವು ನಾಗರಿಕರೆಲ್ಲರೂ ಬೆಂಬಲ ಕೊಡಬೇಕಾಗಿದೆ. ಯಾಕೆಂದರೆ ನೀಟ್ ಎಕ್ಸಾಮ್ ಈ ಒಂದು ಸುಮಾರು 150ಕ್ಕೂ ಹೆಚ್ಚು ಬಾರಿ ಸೋರಿಕೆ ಆಗಿರುವುದರಿಂದ ವಿದ್ಯಾರ್ಥಿಗಳಾಗ್ತಕ್ಕಂಥ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತವಾದಂಥ ಈ ಒಂದು ಕೆಲಸ ಬಹಳ ಖಂಡನೀಯವಾದಂಥ ವಿಚಾರ. ದೇಶದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನರವರು ಈ ಕಳೆದ 1 ತಿಂಗಳಿಂದ ನಡೀತಕ್ಕಂತಹ ಈ ಒಂದು ಪ್ರತಿಭಟನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾಗಿತ್ತು. ಮತ್ತು ಅವರಿಗೆ ಯಾವುದೇ ರೀತಿಯ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ನೈತಿಕತೆ ಅವರಿಗಿಲ್ಲ. ಕೂಡಲೇ ಅವರು ರಾಜೀನಾಮೆಯನ್ನು ಕೊಟ್ಟು ಒಂದು ಅಕ್ರಮಕ್ಕೆ ತಿಲಾಂಜಲಿ ಇಡಬೇಕಾಗಿದೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಣ್ಣದಕ್ಕೂ ಸಹ ಮೌನ ಮುರಿದು ಮಾತಾಡುವಂಥವರು ಇಂತಹ ಗಂಭೀರ ವಿಚಾರದಲ್ಲಿ ಮಾತಾಡದೇ ಇರತಕ್ಕಂಥದ್ದು ಬಹಳ ಖಂಡನೀಯವಾದ ವಿಚಾರ. ಇವತ್ತು ಏನು ದೇಶದಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂತಹ ಇವತ್ತು ದೌರ್ಜನ್ಯಗಳು ಇವತ್ತು ಮತ್ತು ಯಾರೋ ಖಾಸಗಿ ವ್ಯಕ್ತಿಗಳ ಮುಖಾಂತರ ಸರ್ಕಾರಿ ಯೂನಿಫಾರ್ಮ್ ಹಾಕ್ಕೊಂಡು ಖಾಸಗಿ ವ್ಯಕ್ತಿಗಳ ರೂಪದಲ್ಲಿ ಬಂದು ಖಂಡನೆ ಮಾಡ್ತಕ್ಕಂಥದ್ದು ಭಾಳ ವಿಷಾದನೀಯ ಸಂಗತಿ. ವಿದ್ಯಾರ್ಥಿಗಳು ನಮ್ಮ ದೇಶದ ಸಂಪತ್ತು, ವಿದ್ಯಾರ್ಥಿಗಳು ನಮ್ಮ ಭವಿಷ್ಯ ಕಟ್ಟುವಂತಹ ಸಾರಥಿಗಳು. ಅವರ ವಿಚಾರದಲ್ಲಿ ನಾವೆಲ್ಲರೂ ಸಹ ಇಡೀ ದೇಶ ಒಕ್ಕೂಳಿನಿಂದ ನಿಂತ್ಕೋಬೇಕು. ಇವತ್ತು ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತ ಧರ್ಮಾತೀತವಾಗಿ ವಿದ್ಯಾರ್ಥಿಗಳ ಹೋರಾಟ ನ್ಯಾಯಯುತವಾಗಿದೆ ಅಂತಕ್ಕಂಥದ್ದನ್ನ ಮತ್ತೆ ಇದು ಮಾಡಿದೆ. ಇವತ್ತು ಜಗತ್ತಿನ ವಿದೇಶಗಳಲ್ಲೂ ಸಹ ಈ ಪ್ರತಿಭಟನೆಗೆ ಪೂರಕವಾಗಿ ಈ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಇವತ್ತು ಸಹ ನಾವೆಲ್ಲರೂ ನಾಗರಿಕರು ಈ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನೀಟ್ ಎಕ್ಸಾಮನ್ನು ಸಮರ್ಪಕವಾಗಿ ನಡೆಸಲಿಕ್ಕೆ ಇದು ಮಾಡಬೇಕು. ಏಕೆಂದರೆ ಏನೇನೋ ಕನಸು ಕೊಟ್ಕೊಂಡು ವಿದ್ಯಾರ್ಥಿಗಳು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಮತ್ತು ಪರಿಶ್ರಮದಿಂದ ಓದಲಿಕ್ಕೆ ಇದು ಮಾಡಿದ್ರೆ ಇಂತಹ ಅಕ್ರಮಗಳಿಂದ ಈ ದೇಶ ಒಂದು ಅಧೋಗತಿಗೆ ಹೋಗ್ತಕ್ಕಂಥ ಸಿಸ್ಟಮ್ನ ನಾವು ಕೊನೆಗಾಣಿಸ್ಬೇಕಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಕನ್ನಡದ ಬಂಧುಗಳೇ, ದೇಶದ ಸಮಸ್ತ ನಾಗರಿಕ ಬಂಧುಗಳೇ, ಡೆಲ್ಲಿಯಲ್ಲಿ ನಡೀತಕ್ಕಂತಹ ಒಂದು ಪ್ರತಿಭಟನೆ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಕೆ ಅನ್ನುವ ವಿದ್ಯಾರ್ಥಿಯ ನೇತೃತ್ವದಲ್ಲಿ ನಡೀತಕ್ಕಂತಹ ಈ ಒಂದು ಪ್ರತಿಭಟನೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಒಂದು ವಿಚಾರವಾಗಿ ಸುಮಾರು 1 ತಿಂಗಳಿಂದ ಒಂದು ಪ್ರತಿಭಟನೆ ಹೋರಾಟಗಳು ಸ್ವರೂಪಗೊಂಡು ಇದ್ರ ಬಗ್ಗೆ ಯಾವುದೇ ರೀತಿಯ ಸುಳ್ಳೆತ್ತದೆ ಇರತಕ್ಕಂತಹ ನಮ್ಮ ದೇಶದ ಕೇಂದ್ರ ಸಚಿವರಂಥ ಧರ್ಮೇಂದ್ರ ರವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ಈ ವಿದ್ಯಾರ್ಥಿಗಳಂದರೆ ಈ ದೇಶದ ಭವಿಷ್ಯ, ಮುಂದಿನ ಪೀಳಿಗೆಯ ಒಂದು ಭವಿಷ್ಯ. ಈ ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಅವರ ಒಂದು ಕನಸಾಗಿರ್ತದೆ. ಆ ಒಂದು ಕನಸು ಅವರು ಹಗಲು ರಾತ್ರಿ ಅನ್ನೋದು ಕಷ್ಟಪಟ್ಟು ಕೆಲವು ವಿದ್ಯಾರ್ಥಿಗಳು ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಕೂಲಿ ಕೆಲಸ ಮಾಡುವ ಮೂಲಕ ಅವರೊಂದು ಕನಸನ್ನು ಕಟ್ಕೊಳ್ಳೋಕ್ಕೋಸ್ಕರ ಪರಿಶ್ರಮ ಪಟ್ಟು ಓದುವಂಥದ್ದು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಕ್ಕಂತಹ ಎಲ್ಲರಿಗೂ ಕೂಡ ಚೆಲ್ಲಾಟ ಮಾಡ್ತಕ್ಕಂತಹ ಧರ್ಮೇಂದ್ರ ಅವರವರಿಗೆ ನಾನು ಖಂಡಿಸ್ತೇನೆ. ಕೂಡಲೇ ನೈತಿಕವನ್ನು ರಾಜೀನಾಮೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.